ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಮತಾಂತರವಾಗದೇ ಇದ್ರೆ 32 ಪೀಸ್ ಏನ್ ಮಾಡೋದು? ಲವ್ ಜಿಹಾದ್ ಇಲ್ಲ ಅನ್ನೋರು ಈ ವಿಡಿಯೋ ನೋಡ್ಬೇಕು ನೀವು. ಲವ್ ಜಿಹಾದ್ ಇಲ್ಲ ಅಂತಿದ್ದಾರಲ್ಲ, ಖಾಸಗಿ ಫೋಟೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಹೇಗ್ರಿ ಹೇಳ್ತೀರಾ ಲವ್ ಜಿಹಾದ್ ಇಲ್ಲ ಅಂತ? ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಮತಾಂಧರವಾಗದೇ ಇದ್ರೆ 32 ಪೀಸ್ ಮಾಡ್ತೀನಿ ಅಂತ ಹೇಳಿ ಖಾಸಗಿ ಫೋಟೋಗಳಿಂದ ಬ್ಲಾಕ್ ಮೇಲ್, ಹಿಂದೂ ಯುವತಿಗಳಿಗೆ ಮುಸ್ಲಿಂ ಯುವಕ ಬೆದರಿಕೆ ಹಾಕಿದ್ದ. ತಾನು ಪ್ರೀತಿ ಮಾಡಿದ್ದಂತಹ ಹಿಂದೂ ಯುವತಿ ಮುಸ್ಲಿಂ ಮತಕ್ಕೆ ಬರಬೇಕಂತೆ, ಆ ರೀತಿಯಾಗಿ ಬೆದರಿಕೆ. ಈ ಬಗ್ಗೆ ಸಂತ್ರಸ್ತ ಮಹಿಳೆ ಯುವತಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾಳೆ. ಮತಾಂತರಗೊಂಡರಷ್ಟೇ ಮದುವೆ ಆಗ್ತೀನಿ ಎಂದಿರುವಂತಹ ಉಸ್ಮಾನ್, ಇಲ್ದಿದ್ರೆ ದೆಹಲಿ ಮಾದರಿಯಲ್ಲಿ ಕೊಂದು 32 ಪೀಸ್ ಮಾಡ್ತೇನೆ, ಆಮೇಲೆ 2ನೇ ಮದುವೆ ಆಗ್ತೇನೆ. ಯುವತಿಗೆ ಮನ ಬಂದಂತೆ ಹಲ್ಲೆಯನ್ನ ನಡೆಸಿ ಬೆದರಿಕೆ ಹಾಕಿದಂತ ಉಸ್ಮಾನ್ ಬೆಂಗಳೂರಿನ ಸುದ್ದುಗುಂಟೆ ಪೊಲೀಸ್ ಠಾಣೆಯಲ್ಲಿ ಆ ಒಂದು ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಸ್ಥಳೀಯರ ನಿವಾಸಿ ಉಸ್ಮಾನ್ ಎಂಬಾತನಿಂದ ಬೆದರಿಕೆ. ಉಸ್ಮಾನ್ ಸಂತ್ರಸ್ತೆಗೆ 2 ವರ್ಷದ ಹಿಂದೆ ಸ್ನೇಹಿತ ಜೊತೆಗೆ ಪರಿಚಯ, ಲವ್ ಎಲ್ಲವೂ ಇತ್ತು. ಆರಂಭದಲ್ಲಿ ಧರ್ಮ ಬೇರೆ ಎನ್ನುವಂತಹ ಕಾರಣಕ್ಕೆ ಯುವತಿ ನಾನು ಮದುವೆ ಆಗಲ್ಲ ಅಂತ ಹೇಳಿದ್ಲಂತೆ. ಆದರೆ ಉಸ್ಮಾನ್ ಆ ಸಂದರ್ಭದಲ್ಲಿ ನೀನು ಒಪ್ಪಿಗೆಳ್ದೆ ಹೋದ್ರೆ ನಾ ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಹೇಳಿದ್ದಾನೆ. ಬಳಿಕ ಮತಾಂತರ ಆಗಬೇಕು ಅಂತ ಹೇಳಿ ನೀ ಏನು ಅನ್ಕೋಬೇಡ, ಮದುವೆ ಆಗೋಣ, ಮತಾಂತರ ಏನು ಆಗ್ಬೇಕಂತೇನಿಲ್ಲ ಅಂತ ಹೇಳಿ ನಂಬಿಸಿದ್ದಾನೆ. ಉಸ್ಮಾನ್ ಮಾತಿಗೆ ಮರುಳಾಗಿರುವಂತಹ ಯುವತಿ ಪ್ರೀತಿಗೆ ಒಪ್ಕೊಂಡಿದ್ದಾಳೆ. ಇಬ್ರು 1.5 ವರ್ಷಗಳಿಂದ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ. ನಂತರ ಮದುವೆಯಾಗುವಂತ ಹೇಳಿ ಕೇಳಿದಾಗ ಉಸ್ಮಾನ್ ಯುವತಿಗೆ ಬೆದರಿಸಿದ್ದಾನೆ. ಮತಾಂತರ ಆದ್ರೆ ಮಾತ್ರ ನಿನ್ನ ಮದುವೆ ಆಗ್ತೀನಿ. ಸಂತ್ರಸ್ತ ಯುವತಿ ಲವ್ ಜಿಹಾದ್ನ ಗಂಭೀರ ಆರೋಪ ಮಾಡಿದ್ದ. ಸದ್ದುಗುಂಟೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಲಾಗಿದೆ. ನಾಚಿಕೆ ಆಗ್ಬೇಕು ನಿಮ್ಗೆ. ಸುಮ್ಮನೆ ಯಾಕೆ ಲವ್ ಮಾಡ್ತೀರಾ? ಲವ್ ಅಂದ್ರೆ ಏನ್ ನಿಮ್ ಪ್ರಕಾರ? ಲವ್ ಜಿಹಾದೇನಾ? ಇಷ್ಟು ದಿನ ಹೇಳ್ತಾ ಇದ್ರು ಲವ್ ಜಿಹಾದ್ ಇಲ್ಲ ಅಂತ. ಯಾಕೆ ನೀವು ಒತ್ತಾಯ ಮಾಡಬೇಕು? ಯಾಕೆ ಒತ್ತಾಯ ಮಾಡಬೇಕು? ಅವ್ರವ್ರ ಧರ್ಮ, ಅವ್ರವ್ರ ಇಷ್ಟ, ಅವ್ರವ್ರು ಬದುಕ್ತಾರೆ. ಇದು ಭಾರತ, ಇದು ಯಾವುದೇ ಒಂದು ರಾಜಮನೆತನ ಇಲ್ಲ. ಇಲ್ಲಿ ಹಂಗೆ ಬದುಕು ಅಂತ ಹೇಳ್ಕೊಂಡು ಕೂತ್ಕೊಳ್ಳಕ್ಕೆ ಸ್ವತಂತ್ರ ಭಾರತ ಇದು. ಹೇಗೆ ಬೇಕೋ ಹಾಗೆ ಬದುಕುವಂತಹ ಇದಿರುತ್ತೆ. ಲವ್ ಜಿಹಾದಿಗೆ ಹೇಳುತ್ತಿದ್ದೆ. ಮತ್ತೆ ಮತಾಂತರ ಆಗಬೇಕು ಆ ಹುಡುಗಿ, ಮತಾಂತರ ಆದರಷ್ಟೇ ನೀನು ಹೆಂಡತಿ ಅಂತ ಒಪ್ಕೊಳ್ತಿದ್ಯಾ? ಮತ್ತೆ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಲ್ಲಿ ಏನಕ್ಕೆ ಮಣ್ತಿನ್ನಕ್ಕಿದ್ಯಾ? ನಿಮ್ಮನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ಆರೋಪ ಏನಾದ್ರು ರುಜುವಾತಾಯ್ತು ಅಂತಂದ್ರೆ ಅವನಿಗೆ ಸರಿಯಾದ ಶಿಕ್ಷೆಯನ್ನ ಕೊಡಬೇಕು. ನಾನಿಲ್ಲಿ ಪ್ರೀತಿಯ ಹೆಸರು ಹೇಳಿ ಧರ್ಮಕ್ಕೆ ಮತಾಂತರ ಆಗು ಅನ್ನುವಂತಹ ವ್ಯಕ್ತಿಗಳಿರ್ತಾರಲ್ಲ, ಅವ್ರ ಬಗ್ಗೆ ಮಾತನಾಡ್ತಾ ಇರೋದು. ನಾಚಿಕೆ ಆಗಲ್ಲ ನಿಮ್ಗೆ? ಪ್ರೀತಿ ಹೆಸರು ಯಾಕ್ರೆ ಹೇಳ್ತೀರಾ? ಸಾಕಷ್ಟು ಜನ ಹೇಳ್ತಾರೆ ಮೇಡಮ್ ನೀವು ಕಿರ್ಚ್ಕೋಬೇಡಿ. ಈ ವಿಚಾರ ಕಿರ್ಚ್ಕೊಳ್ದೆ ಮತ್ತೆ ಇನ್ನೇನು ಸೈಲೆಂಟ್ ಆಗಿ ಹೇಳ್ಬೇಕಾ?
ನೋಡ್ತಾ ಕುತ್ಕೊಳ್ಬೇಕಾ ನಾವಿಲ್ಲಿ? ಲವ್ ಜಿಹಾದ್ ಗಂಭೀರ ಆರೋಪವನ್ನು ಆಕೆ ಮಾಡಿದ್ದಾಳೆ. ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದ್ದಾಳೆ. ಆಕೆ ಒಂದೂವರೆ ವರ್ಷ ರಿಲೇಶನ್ಶಿಪ್ ಅಲ್ಲಿ ಇರಬೇಕಾದ್ರೆ ಆಕೆ ಹೇಳ್ತಾಳೆ, ನೀನು ಮುಸ್ಲಿಂ, ನಾನು ನಮ್ಮ ಮನೇಲಿ ಒಪ್ಕೊಳ್ಳೋದಿಲ್ಲ, ನಾನು ಅದಕ್ಕೆ ಮದುವೆಗಿದ್ವಿ ಆಗಲ್ಲಪ್ಪ, ಪ್ರೀತಿ ಒಪ್ಕೊಳ್ಳಲ್ಲ ಅಂತಂದ್ರೆ, ನೋ ಹಂಗೆಲ್ಲ ಆಗಲ್ಲ, ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ. ಹೆಣ್ಮಕ್ಳ ಆತ್ಮಹತ್ಯೆ ಮಾಡ್ತೀನಿ ಅಂತ ಹೆದರ್ಸ್ತಾರಲ್ಲ, ಅವ್ರು ಯಾರು ಮಾಡ್ಕೊಳ್ಳಲ್ಲ. ನಾನು ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳ್ತಾ ಕುತ್ಕೊಂತಾರಲ್ಲ ಪ್ರೀತಿಯ ವಿಚಾರದಲ್ಲಿ, ತಿಳ್ಕೊಂಡ್ಬಿಡಿ ಹೆಣ್ಮಕ್ಳ, ಯಾರೂ ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳೋದಿಲ್ಲ, ಅಷ್ಟು ಮೀಟ್ರು ಇರೋದಿಲ್ಲ ಅವ್ರಿಗೆ. ಸೊ ಆ ಒಂದು ಕಾರಣಕ್ಕೆ ಯಾರೋ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ನಿಮ್ಮ ಜೀವನವನ್ನ ಬಲಿ ಕೊಡುವಂತಹ ಅವಶ್ಯಕತೆ ಇಲ್ಲ. ಹೆಚ್ಚು ಕಮ್ಮಿ ಆತ್ಮಹತ್ಯೆ ಮಾಡ್ಕೊಂತಿದ್ದಾರೆ ಅಂತಂದ್ರೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ನೀನೇನು ನಮ್ಮ ಧರ್ಮಕ್ಕೆ ಮತಾಂತರ ಆಗುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಈಗ ನಿನ್ನ ಮದುವೆ ಆಗಬೇಕು ಅಂತಂದ್ರೆ ಮತಾಂತರ ಆಗುವಂತಂದ್ರೆ ದೊಡ್ಡ ನೀನಿದು 32 ಪೀಸ್ ಮಾಡ್ತೀಯ ಅವಳನ್ನ, ಏನದು ಅಸಹ್ಯ. 32 ಪೀಸ್ ಮಾಡ್ತಾನಂತೆ. ಪೊಲೀಸರು ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.